Okay, then now we will start your fifth lesson, that is the story of Louis Braille. Okay, so what do you mean by this? This is the name of a boy. ಒಬ್ಬ ಹುಡುಗನ ಹೆಸರಿದೆ. ಏನು ಕೊಟ್ಟಾರ ನೋಡ್ರಿ, ಏನು ಸ್ಟೋರಿ ಇರ್ಬೋದು ಹಂಗಾದ್ರೆ? ವಾರ್ಮ್ ಅಪ್. ವಾಟ್ ವಾರ್ಮ್ ಅಪ್ ದೇ ಹ್ಯಾವ್ ಗಿವನ್ here? There are things, ideas and emotions that need not be seen but can be felt. So close your eyes for a few minutes and listen to the sounds around you. Feel the air of the warmth of the surroundings. Share your experience with the class. ಏನು ಹೇಳಿಕತ್ತಾರೆ ಇಲ್ಲಿ ಅಂದ್ರೆ, ದೇರ್ ಆರ್ ಥಿಂಗ್ಸ್, ಕೆಲವೊಂದು ವಿಷಯಗಳು, ಕೆಲವೊಂದು ಐಡಿಯಾಗಳು ಹೆಂಗಿರ್ತಾವಂದ್ರೆ, ಇಮೋಷನ್ಸ್ ದಟ್ ನೀಡ್ ನಾಟ್ ಬಿ ಸೀನ್, ಎಲ್ಲವನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ದ ಲವ್ ಆಫ್ ಯುವರ್ ಮದರ್, ಕ್ಯಾನ್ ಯು ಸಿ ದ್ಯಾಟ್? ನೋ, ವಿ ಹ್ಯಾವ್ ಟು experience that. The respect over your teacher, you can experience that. The affection over your friends, that you can experience. ಅದನ್ನು ಯಾವುದನ್ನು ನಾವು ನೋಡೋಕ್ಕಾಗೋದಿಲ್ಲ, ಅದನ್ನು ನಾವು ಏನು ಮಾಡ್ತೇವೆ ಅಂದ್ರೆ ಅನುಭವಿಸ್ತೇವೆ. ಆ ಇಮೋಷನ್ಸನ್ನು ನಾವು ಏನು ಮಾಡ್ತೇವೆ ಅಂತಂದ್ರೆ ನಾವು ಅದನ್ನು ಎಂಜಾಯ್ ಮಾಡ್ತೇವೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ನಿಮಗಂತಂದ್ರೆ, ಕ್ಲೋಸ್ ಯುವರ್ ಐಸ್ ಫಾರ್ ಫ್ಯೂ ಮಿನಿಟ್ಸ್ ಆ್ಯಂಡ್ ಲಿಸನ್ ಟು ದ ಸೌಂಡ್ಸ್ ಅರೌಂಡ್ ಯು. ಒಂದು 5 ಮಿನಿಟ್ ಏನು ಮಾಡ್ಬೇಕಂತ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡ್ಬಿಡ್ಬೇಕಂತ. ಫೀಲ್ ದ ಏರ್ ಆರ್ ದ ವಾರ್ಮ್ತ್ ಆಫ್ ದ ಸರೌಂಡಿಂಗ್ಸ್. ನಿಮ್ಮ ಸುತ್ತಲೇ ಇರುವಂಥ, ನಿಮ್ಮ ಸುತ್ತಲ ಒಂದು ಗಾಳಿ ಹರಿದಾಡ್ಲಿಕ್ಕತ್ತದ, ನಿಮ್ಮ ಸುತ್ತಲ ಒಂದು ಬೆಚ್ಚಗಿನ ವಾತಾವರಣ ಅದ, ಅದನ್ನು ಯಾವ ರೀತಿ ನೀವು ಫೀಲ್ ಮಾಡ್ಕೋತೀರಿ. ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ದ ಕ್ಲಾಸ್. ಅದು ನೀವು ನಿಮ್ಮ ಕ್ಲಾಸ್ ಜೊತೆಗೆ ಅದನ್ನು ಶೇರ್ ಮಾಡ್ಕೋರಿ. ಓಕೆ, ಸೊ ಲೆಟ್ ಅಸ್ ರೀಡ್ ಅಬೌಟ್ ಲೂಯಿಸ್ ಬ್ರೆಲೆ. ಏನು ಕೊಟ್ಟಾರ ಹಂಗಂದ್ರೆ ಲೂಯಿಸ್ ಬ್ರೆಲೆ ಬಗ್ಗೆ? ಸೊ there was a time not long ago when most people thought that blind people could never learn to read. People thought that the only way to read was to look at words with your eyes. ಒಂದು ಇಂಥ ಕಾಲ ಇತ್ತಲ್ಲ, ಅದು ಯಾವ ಕಾಲ ಅಂತ ಹೇಳಿದ್ರೆ, there was a time not long, ಭಾಳ ದಿನಗಳ ಹಿಂದೇನಲ್ಲ, ವೆನ್ ಮೋಸ್ಟ್ ಪೀಪಲ್, ಭಾಳಷ್ಟು ಜನ ಏನು ವಿಚಾರ ಮಾಡ್ತಾ ಇದ್ರು ಅಂತಂದ್ರೆ, ಕುರುಡ್ರಿಗೆ ಓದ್ಲಿಕ್ಕೆ ಬರೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ, ಕುರುಡ್ರಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ಏನಿತ್ತು ಅಂತ ಹೇಳಿದರೆ, ಜನರೊಳಗೆ ಅದೊಂದು ಕಲ್ಪನೆ ಇತ್ತು. ಓಕೆ, ಅದೊಂದು ಮಿಸ್ಕನ್ಸೆಪ್ಷನ್ ಇತ್ತು, ಒಂದು ತಪ್ಪು ತಿಳುವಳಿಕೆ ಇತ್ತು. ನೋಡ್ರಿ, ಇವತ್ತಿನ ದಿನದೊಳಗೆ ಸೋ ಮೆನಿ ಬ್ಲೈಂಡ್ ಪೀಪಲ್ ಹ್ಯಾವ್ ಮೇಡ್ ಅ ಸೋ ಮೆನಿ ಅಚೀವ್ಮೆಂಟ್ಸ್. ಎಷ್ಟೊಂದು ಕುರುಡ್ರಿದ್ರೂ ಸಹಿತ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ಯಾರ ಅವರು. ಓಕೆ, ಅವ್ರಿಗೆ ಆದಂಥ ಒಂದು ಬ್ರೈನ್ ಲಿಪಿ ಅಂತ ಇರ್ತದೆ. ಅ ಬಿಗ್ ಮಹೇಶ್ವರಿ ಬ್ಲೈಂಡ್ ಸ್ಕೂಲ್ ಅಂತ ಒಂದು, ಇನ್ ಬೆಲ್ಗಮ್ ವಿ ಕ್ಯಾನ್ find a Maheshwari blind. So many blind schools are there. So if talent is there inside the person, ಅದಕ್ಕೆ ಕಣ್ಣಿನ ಅವಶ್ಯಕತೆ ಬೇಕೇ ಬೇಕಂತಿಲ್ಲ. ಓಕೆ, ಸೊ ಪೀಪಲ್ ಥಾಟ್ ದಟ್ ದ ಓನ್ಲಿ ವೇ ಟು ರೀಡ್ ವಾಸ್ ಟು ಲುಕ್ ಎಟ್ ವರ್ಡ್ಸ್ ವಿತ್ ಯುವರ್. ನಾವು ಕೇವಲ ನಮ್ಮ ಕಣ್ಣುಗಳನ್ನು ತೆರೆದ್ರೆ ಮಾತ್ರ ನಾವು ಓದ್ತೀವಿ ಅಂದ್ಕೊಂಡಿದ್ವಿ. ಸೊ ನೌ ಅ ಡೇಸ್ ಸೋ ಮೆನಿ ಬ್ಲೈಂಡ್ ಪೀಪಲ್, ಎಷ್ಟೋ ಕುರುಡ್ರ ಜನರು, ಎಸ್ಪೆಷಲಿ ಮ್ಯೂಸಿಕ್ ಇದರೊಳಗಂತೂ, ಮ್ಯೂಸಿಕ್ ಫೀಲ್ಡ್ ಒಳಗೆ ಎಷ್ಟೋ ಸಾಧನೆಗಳನ್ನು ಅವರು ಮಾಡ್ಯಾರ. ಅ ಯಂಗ್ ಫ್ರೆಂಚ್ ಬಾಯ್ ನೇಮ್ಡ್ ಲೂಯಿಸ್ ಬ್ರೆಲೆ ಥಾಟ್ ಅದರ್ವೈಸ್ ಬ್ಲೈಂಡ್ ಫ್ರಮ್ ದ ಏಜ್ ಆಫ್ 3. ಸೊ ಒಬ್ಬ ಸಣ್ಣ ಅಂದ್ರೆ ಫ್ರೆಂಚ್ ಹುಡುಗ, ಅ ಯಂಗ್ ಫ್ರೆಂಚ್ ಬಾಯ್ ನೇಮ್ಡ್ ಲೂಯಿಸ್ ಬ್ರೆಲೆ. ಲೂಯಿಸ್ ಬ್ರೆಲೆ ಅನ್ನುವಂಥ ಒಬ್ಬ ಹುಡುಗ ಏನಂತ ಹೇಳಿದ್ರೆ ಎಲ್ಲಿಯವಂತ, ಸೊ ಥಾಟ್ ಅದರ್ವೈಸ್ ಅಂದ್ರೆ ಬ್ಲೈಂಡ್ ಫ್ರಮ್ ದ ಏಜ್ ಆಫ್ 3 ವರ್ಷದಿಂದ ಅವನು ಕುರುಡನಾಗ್ಬಿಟ್ಟ. ಹೌದಾ, ಅವನು 3 ವರ್ಷ. ಯಂಗ್ ಲೂಯಿಸ್ ವಾಂಟೆಡ್ ಟು ರೀಡ್, ಬಟ್ ಅವ್ನಿಗೇನಾಗಿತ್ತಂತ ಪಾಪ ಓದಬೇಕಂತ ತುಂಬ ದೊಡ್ಡ ಆಸೆ ಇತ್ತು. ಹಿ ವಾಂಟೆಡ್ ಟು ರೀಡ್. ಹಿ ರಿಯಲೈಸ್ಡ್ ದ ವಾಸ್ಟ್ ವರ್ಲ್ಡ್ ಆಫ್ ಥಾಟ್. ಅವೇನಂತಂದ್ರೆ, ಇಷ್ಟು ಭವ್ಯವಾದಂಥ, ದೊಡ್ಡದಾದಂಥ, ಈ ವಿಶಾಲವಾದಂಥ ಜಗತ್ತಿನೊಳಗೆ ತನ್ನ ಯೋಜನೆಗಳನ್ನು ಏನು ಮಾಡ್ಬೇಕಂತ ಹೇಳಿದ್ರೆ, ಏನೋ ಒಂದು ಸಾಧಿಸಬೇಕು ಅನ್ನುವಂಥದ್ದು ಅವನಿಗಿತ್ತು. ಹಿ ರಿಯಲೈಸ್ಡ್ ದ ವಾಸ್ಟ್ ವರ್ಲ್ಡ್ ಆಫ್ ಥಾಟ್ ಆ್ಯಂಡ್ ಐಡಿಯಾಸ್ ದಟ್ ವಾಸ್ ಲಾಕ್ಡ್ ಔಟ್ ಟು ಹಿಮ್ ಬಿಕಾಸ್ ಆಫ್ ಹಿಸ್ ಡಿಸಬಿಲಿಟಿ. ಅವನಿಗೆ ಅದೊಂದು ಕೊರತೆ, ಡಿಸಬಿಲಿಟಿ ಇತ್ತಲ್ಲ, ಆ ಡಿಸಬಿಲಿಟಿ ಸಲುವಾಗಿ ಅವನು ಏನು ಅಂದ್ಕೊಂಡಿದ್ದ ಅಂತ ಹೇಳಿದ್ರೆ, ನಾನು ಏನೂ ಸಾಧಿಸೋದಕ್ಕಾಗೋದಿಲ್ಲ. ಓಕೆ, ಕಣ್ಣಿಲ್ಲ ನನಗೆ, ನಾನು ಏನೂ ಸಾಧಿಸೋದಕ್ಕಾಗೋದಿಲ್ಲ ಅಂದ್ಕೊಂಡಿದ್ದ. ಆ್ಯಂಡ್ ಹಿ ವಾಸ್ ಡಿಟರ್ಮಿನ್ ಟು ಫೈಂಡ್ ದ ಕೀ ಟು ದಿಸ್ ಡೋರ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಫಾರ್ ಆಲ್ ಅದರ್ ಬ್ಲೈಂಡ್ ಪೀಪಲ್. ಅದಕ್ಕೆ ಅವ ಏನು ಡಿಸೈಡ್ ಮಾಡಿದ್ನಂದ್ರೆ, ಇಷ್ಟೊಂದು ಜನ ಕುರುಡ್ರೆಲ್ಲ ಇಷ್ಟು ಸಫರ್ ಆಗ್ತಾ ಇದ್ದಾರಲ್ಲ, ಸೊ ನಾನು ಏನು ಮಾಡ್ಬೇಕಂತ ಹೇಳಿದರೆ, ಇದು ಎಲ್ಲದಕ್ಕೂ ಒಂದು ಏನು ಮಾಡಬೇಕು, ಕಿಲಿಕೈಯನ್ನು ಹುಡುಕಬೇಕು. ಇದೊಂದು ದೊಡ್ಡ ಕ್ವಶನ್ ಆಗಿಬಿಟ್ಟದೆ. ಇದು ಎಲ್ಲದಕ್ಕೂ ನಾನು ಏನು ಮಾಡಬೇಕಂದ್ರೆ, ಒಂದು ಚಾವಿ ಹುಡುಕಬೇಕು, ಕಿಲಿಕೈ ಹುಡುಕಬೇಕು, ಅಂದರೆ ಒಂದು ರೆಮಿಡಿ ಹುಡುಕಬೇಕು ಅಂತ ಅವ ಏನು ಮಾಡಿಬಿಟ್ಟ ಅಂತ ಹೇಳಿದರೆ, ಹಿಮ್ಸೆಲ್ಫ್ ಹಿ ವಾಸ್ ಡಿಸೈಡೆಡ್, ಡಿಟರ್ಮಿನ್ ಡಿಸೈಡ್ ಮಾಡ್ಕೊಂಡ.
Okay, this story begins in the early part of the 19th century. Louis Braille was born in 1809, a small village near Paris. His father made harnesses, saddles, and other leather goods to sell to their villagers. Louis' father often used sharp tools to cut and punch holes in the leather. ಹಾಗಾದ್ರೆ ಈ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ದಿಸ್ ಸ್ಟೋರಿ ಬಿಗಿನ್ಸ್ ಇನ್ ದ ಅರ್ಲಿ ಪಾರ್ಟ್ ಆಫ್ ದ 19th ಸೆಂಚುರಿ, 19ನೇ ಶತಮಾನದೊಳಗೆ. ಹೌದಾ, 19ನೇ ಶತಮಾನದೊಳಗೆ ಸ್ಟಾರ್ಟ್ ಆಯಿತು. ಲೂಯಿಸ್ ಬ್ರೆಲೆ ವಾಸ್ ಬೋರ್ನ್ ಇನ್ 1809. ಅವೇನಂತ 1809 ಒಂದು ಪ್ಯಾರಿಸ್ ಒಳಗೆ ಒಂದು ಸಣ್ಣ ಹಳ್ಳಿ ಒಳಗೆ ಅವನು ಜನಿಸಿದ. ಹಿ ಬೋರ್ನ್ ಇನ್ ಅ ಸ್ಮಾಲ್ ವಿಲೇಜ್ ಇನ್ ಪ್ಯಾರಿಸ್. ಹಿಸ್ ಫಾದರ್ ಮೇಡ್, ಅವ್ರ ತಂದೆ ಏನು ಮಾಡ್ತಾ ಇದ್ರು ಅಂತಂದ್ರೆ ಈ ಕುರುಪಿ, ಆಮೇಲೆ ಈ ಚರ್ಮದ ಸಾಮಾನುಗಳು, ಹಾರ್ನೆಸಸ್, ಸ್ಯಾಡಲ್ಸ್ ಆ್ಯಂಡ್ ಅದರ್ ಲೆದರ್ ಗೂಡ್ಸ್, ಕೆಲವೊಂದು ಚರ್ಮದ ಸಾಮಾನುಗಳನ್ನು ಅವರು, ಲೆದರ್ ಗೂಡ್ಸ್ಗಳನ್ನು ಅವರು ಮಾಡ್ತಾಯಿದ್ರು. ಸೆಲ್ ಅದರ್ ವಿಲೇಜಸ್, ಬೇರೆ ಬೇರೆ ಹಳ್ಳಿಗಳಿಗೆ ಅವರು ಮಾರ್ತಾಯಿದ್ರು. ಲೂಯಿಸ್ ಫಾದರ್ ಆಫನ್ ಯೂಸ್ಡ್ ಶಾರ್ಪ್ ಟೂಲ್ಸ್. ಆ ಲೂಯಿಸ್ ತಂದೆ ಏನು ಮಾಡ್ತಿದ್ರು ಅಂದರೆ, ಈಗೇನೇ ಚರ್ಮದ ಸಾಮಾನುಗಳಂದ್ರೆ ಒಂದು ಏನೋ ಮಾಡ್ಬೇಕಂದ್ರೆ ಅದಕ್ಕೆ ಚರ್ಮ ಭಾಳ ದಪ್ಪಿರ್ತದಲ್ಲ, ಇಟ್ ವಾಸ್ ಲೆದರ್ ಅಂತ ಹೇಳಿದ್ರೆ ತುಂಬ ದಪ್ಪಿದ್ದಂಥದ್ದು. ಅದಕ್ಕೆ ಶಾರ್ಪ್ ಟೂಲ್ಸ್ ಲೈಕ್ ಸ್ಕ್ರೂ ಡ್ರೈವರ್ ಇರ್ಬೋದು, ದೊಡ್ಡ ದೊಡ್ಡ ಮಳೆಗಳಿರ್ಬೋದು, ಅಂಥವುಗಳು ಅವ್ರಿಗೆ ಬೇಕಾಗ್ತಿತ್ತು. ಯೂಸ್ಡ್ ಶಾರ್ಪ್ ಟೂಲ್ಸ್ ಟು ಕಟ್ ಆ್ಯಂಡ್ ಪಂಚ್ ಹೋಲ್ಸ್ ಇನ್ ದ ಲೆದರ್. ಆ ಲೆದರ್ ಒಳಗೆ ಪಂಚ್ ಮಾಡಿ, ಹೋಲ್ ಮಾಡಿ ಅಲ್ಲಿ ಹೊಲಿಬೇಕಾಗ್ತಿತ್ತಲ್ಲ ಅವ್ರಿಗೆ, ಅದಕ್ಕಂಥ ದೊಡ್ಡ ದೊಡ್ಡ ಸಾಮಾನುಗಳು ಅವ್ರಿಗೆ ಬೇಕಾಗ್ತಾ ಇತ್ತು. ಒನ್ ಆಫ್ ದ ಟೂಲ್ಸ್ ಹಿ ಯೂಸ್ ಟು ಮೇಕ್ ಹೋಲ್ಸ್ ವಾಸ್ ಅ ಶಾರ್ಪ್ ಆಲ್. ಆಲ್ ಅಂತ ಹೇಳಿದರೆ ಅತಿ ಚೂಪವಾದಂಥ, ಸೂಜಿಗಿಂತನೂ ಚೂಪವಾದಂಥ ಒಂದು ಏನಂತ ಹೇಳಿದರೆ ಇಟ್ ಈಸ್ ಅ ಡಿವೈಸ್. ಅದು ತುಂಬಾ ಈಗ ಬಾಣ ಹೆಂಗಿರ್ತದಲ್ಲ, ಬಾಣ ಎಷ್ಟೊಂದು ಚೂಪಾಗಿರ್ತದಲ್ಲ, ಸ್ಮಾಲ್ ಪಾಯಿಂಟೆಡ್ ಟೂಲ್ ಯೂಸ್ ಟು ಪಿಯರ್ಸಿಂಗ್ ಹೋಲ್ಸ್. ಡಬ್ಬಣ ಅಂತೀರಿ ಗೊತ್ತು, ಡಬ್ಬಣ. ಆ ಡಬ್ಬಣ ಅಂತಿರಲ್ಲ ಅಂಥದಕ್ಕೆ ಒನ್ ಆಫ್ ದ ಟೂಲ್ಸ್ ಯು ಯೂಸ್ ಟು ಮೇಕ್ ಹೋಲ್ಸ್ ಫಾರ್ ಶಾರ್ಪ್ ಹೋಲ್ ಅಂತ, ಹಂಗೆ ಚೂಪಾದಂಥ ಒಂದು ಡಬ್ಬಣವನ್ನು ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ಆಲ್ ಈಸ್ ಅ ಟೂಲ್ ದಟ್ ಲುಕ್ಸ್ ಲೈಕ್ ಅ ಶಾರ್ಟ್ ಪಾಯಿಂಟೆಡ್ ಸ್ಟಿಕ್ ವಿತ್ ರೌಂಡ್ ವುಡನ್ ಹ್ಯಾಂಡಲ್. ಅದೇನೆಂದರೆ ಅದಕ್ಕೊಂದು ರೌಂಡ್ ವುಡನ್ ಹ್ಯಾಂಡಲ್ ಇರ್ತಿತ್ತು, ತುಂಬಾ ಚೂಪಾಗಿರ್ತಿತ್ತು. ವೈಲ್ ಪ್ಲೇಯಿಂಗ್ ವಿತ್ ಒನ್ ಆಫ್ ಹಿಸ್ ಫಾದರ್ಸ್ ಆಲ್ಸ್, ಲೂಯಿಸ್ ಹ್ಯಾಡ್ ಸ್ಲಿಪ್ಡ್ ಆ್ಯಂಡ್ ಹಿ ಆಕ್ಸಿಡೆಂಟ್ಲಿ ಪೋಕ್ಡ್ ಒನ್ ಆಫ್ ಹಿಸ್. ನೋಡ್ರಿ, 3 ವರ್ಷ ಇದ್ದಾಗ ಅವ್ಗೆ ಯಾಕೆ ಕಣ್ಣು ಹೋತ್ ಹೇಳ್ರಿ ನೋಡೋಣ. ಸೊ 3 ವರ್ಷದಾಗ ಏನಾಗಿತ್ತು, ಅವ್ರ ತಂದೆ ಒಂದಿನ ಏನು ಮಾಡ್ತಾಯಿದ್ರು ಪಾಪ, ಅದ್ರ ಜೊತೆಗೆ ಅವ್ರು ತಮ್ಮ ಲೆದರ್ ಇದ್ರೊಳಗೆ ಅದನ್ನು ಡಬ್ಬಣವನ್ನು ಚುಚ್ಚಿ ಕೆಲಸ ಮಾಡ್ತಾಯಿದ್ರು. ಸೊ ವೈಲ್ ಪ್ಲೇಯಿಂಗ್ ವಿತ್ ಒನ್ ಆಫ್ ಹಿಸ್ ಫಾದರ್ಸ್, ಅದನ್ನು ತೊಗೊಂಡು ನಾವು ಆಟ ಆಡಬೇಕಾದ್ರೆ ಏನಾಗ್ಬಿಡುತ್ತೆ ಅಂತಂದರೆ, ಅನ್ಫಾರ್ಚುನೇಟ್ಲಿ ದುರಾದೃಷ್ಟದಿಂದ ಲೂಯಿಸ್ಗೆ ಏನಾಗ್ಬಿಡ್ತು, ಪೋಕ್ಡ್ ಒನ್ ಆಫ್ ಹಿಸ್ ಐಸ್, ಅವನು ಒಂದು ಕಣ್ಣೊಳಗದ ಡಬ್ಬಣ ಹೋಗಿ ಚುಚ್ಕೊಂಡ್ಬಿಡ್ತು. At first his injury did not seem serious, but then the wound became infected. ಫಸ್ಟಿಗೆ ಪಾಪ ಚುಚ್ಚಿಕೊಂಡಾಗ ಏನು ಅನ್ನಿಸ್ಲಿಲ್ಲ, ಕಡಿಮೆ ಆಗ್ಬೋದು ಅಂದ್ಕೊಂಡ್ರು. ಬಟ್ ಅದು ಹೋದಂಗೆ wound ಏನಾಗ್ಬಿಡ್ತು ಅಂದರೆ ಅದು ತುಂಬಾ ಗಾಯ ಆಯಿತು. A few days later, young Louis lost sight in both his eyes. The first few days after becoming blind, very hard. ಪಾಪ ಫಸ್ಟ್ ಅವ ಏನು ಮಾಡಿದ್ನಂತ ಹೇಳಿದ್ರೆ, ಸ್ವಲ್ಪ ದಿನದೊಳಗೆ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಅವನಿಗೆ ಇಷ್ಟೊಂದು ಎರಡೂ ಕಣ್ಣುಗಳು ಏನಾಗ್ಬಿಟ್ಟು ಹೋಗ್ಬಿಟ್ಟು. ಹೌದಾ, ಸೊ ಅವಾಗ ಅವನೇಗ್ಬಿಟ್ಟ, ಹಿ ವಾಸ್ ಕಂಪ್ಲೀಟ್ಲಿ ಬ್ಲೈಂಡ್. ತುಂಬಾ ಅವನು ಎರಡೂ ಕಣ್ಣುಗಳು ಹೋದ್ಮೇಲೆ ಅವನು ಕುರುಡಾಗ್ಬಿಟ್ಟ. ಓಕೆ, ಸೊ ಎರಡೂ ಕಣ್ಣುಗಳು ಏನಾಗ್ಬಿಟ್ಟು ಅಂತ, ಅವನು ಎರಡೂ ಕಣ್ಣುಗಳು ಹೋಗ್ಬಿಟ್ಟು. ಬಟ್ ಆ್ಯಸ್ ದ ಡೇಸ್ ವೆಂಟ್ ಬೈ, ಲೂಯಿಸ್ ಲರ್ನ್ ಟು ಅಡಾಪ್ಟ್ ಆ್ಯಂಡ್ ಲರ್ನ್ ಟು ಲೀಡ್ ಆ್ಯಂಡ್ ಅದರ್ವೈಸ್ ನಾರ್ಮಲ್ ಲೈಫ್. ಪಾಪ ಅವ ಏನಾಗ್ಬಿಟ್ಟು ಅಂತ ಹೇಳಿದ್ರೆ ಅದಕ್ಕೆ ಒಪ್ಕೊಳ್ಳೇಬೇಕಾಯ್ತು. ಯಾಕಂದ್ರೆ ಅವ್ನು ಎರಡೂ ಕಣ್ಣುಗಳು ಹೋಗ್ಬಿಟ್ಟು, ಎರಡೂ ಕಣ್ಣುಗಳು ಹೋದ ಕೂಡಲೇ ಏನಾಗ್ಬಿಡ್ತು, ಅವನಿಗೆ ತನ್ನ ನಾರ್ಮಲ್ ಲೈಫಿಗೆ ಅವನು ಹೊಂದ್ಕೊಳ್ಳೇಬೇಕಾಯ್ತು. ಸೊ ಅದಕ್ಕೆ ಅವ ಏನು ವಿಚಾರ ಮಾಡಿದ ಅಂತ ಹೇಳಿದ್ರೆ, ಅದನ್ನು ವಿಚಾರ ಮಾಡ್ಕೊತ ಕುತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ಅವ ಏನು ಮಾಡಿದ, ಸೊ ಅದಕ್ಕೆ ಅವನು ತನ್ನ ನಾರ್ಮಲ್ ಲೈಫಿಗೆ ಹೊಂದ್ಕೊಂಡ್ಬಿಟ್ಟ. ಹಿ ವೆಂಟ್ ಟು ಸ್ಕೂಲ್ ವಿತ್ ಆಲ್ ಹಿಸ್ ಫ್ರೆಂಡ್ಸ್ ಆ್ಯಂಡ್ ಡಿಡ್ ವೆಲ್ ಇನ್ ಹಿಸ್ ಸ್ಟಡೀಸ್. ಹಿ ವಾಸ್ ಇಂಟೆಲಿಜೆಂಟ್, creative and hardworking. He was not going to let his disability slow him down one bit. ನೋಡ್ರಿ, ಅವ್ನು ಇಷ್ಟೊಂದು ಶಾಣ ಇದ್ದ ಹುಡುಗ ಅಂತ ಹೇಳಿದ್ರೆ, ಹಿ ವಾಸ್ ಇಂಟೆಲಿಜೆಂಟ್, ತುಂಬಾ ಜಾಣ ಆಗಿದ್ದ, ಹಾರ್ಡ್ ವರ್ಕಿಂಗ್ ಆಗಿದ್ದ, ತುಂಬಾ ಕ್ರಿಯೇಟಿವಿಟಿ ಇತ್ತು ಅವನ ಕಡೆ. ಅದಕ್ಕೆ ಅವ ಏನು ಮಾಡಿದ ಅಂತ ಹೇಳಿದ್ರೆ, ಈ ತನ್ನ ಕಡೆ ಇರುವಂಥ ಡಿಸ್ಯಾಬಿಲಿಟಿಯನ್ನು ಅವನು ಅದನ್ನು ಒಂದು ಏನು ಮಾಡಿಬಿಟ್ಟ ಅಂತಂದ್ರೆ ಕೇರ್ಲೆಸ್ ಮಾಡಿಬಿಟ್ಟ. ತನ್ನ ಕಡೆ ಇಷ್ಟೊಂದು ಹಾರ್ಡ್ ವರ್ಕಿಂಗ್, ಇಷ್ಟೆಲ್ಲ ಕ್ವಾಲಿಟೀಸ್ ಇದಲ್ಲ, ಇದನ್ನು ಯೂಸ್ ಮಾಡ್ಕೊಂಡು ನಾನು ಏನೂ ಮಾಡ್ಬೋದು ಅಂತ ಅವನೇನು ಮಾಡಿದೆ ಅಂತಂದ್ರೆ ವಿಚಾರ ಮಾಡಿದ.
As he grew older, he realized that the small school he attended did not have the money and the resources he needed. He heard of a school in Paris that was especially for the blind students. Louis did not have to think twice about going. He packed his bags and went off to find himself a good education. As he grew older, ಹಂಗೆ ದೊಡ್ಡವನಾಗ್ತಾ ಬೆಳೀತಾ ಹೋದ, he realized that the small school he attended did not have the money and the resources. ಅವನು ಕಲಿಬೇಕಂತಂದ್ರೆ ಅವನಿಗೆ ಬೇರೆ ಬೇರೆ ಉಪಕರಣಗಳೇ ಬೇಕಾಗ್ತಿತ್ತು. ಆ ಎಲ್ಲ ಉಪಕರಣಗಳು ಅವನಿಗೆ ಕಲಿಯುವಂಥ ಶಾಲೆಯೊಳಗೆ ಸಿಗ್ತಾ ಇರಲಿಲ್ಲ. he heard of a school in Paris. ಪ್ಯಾರಿಸ್ ಒಳಗೆ ಒಂದು ಸ್ಕೂಲಿನ ಹೆಸರು ಕೇಳಿದವ. ದಟ್ ವಾಸ್ ಎಸ್ಪೆಷಲಿ ಫಾರ್ ಬ್ಲೈಂಡ್ ಸ್ಟೂಡೆಂಟ್ಸ್. ಅದು ಕುರುಡರಿಗೋಸ್ಕರನೇ ಇರುವಂಥ ಒಂದು ಶಾಲೆಯಾಗಿತ್ತು. Louis did not have to think twice about going. He packed his bags and went off to find himself a good education. ಏನು ಮಾಡಿದ ಅವ? ವಿಚಾರ ಮಾಡಿದ, ಈ ಸಣ್ಣ ಸ್ಕೂಲ್ ಒಳಗೆ ನನಗೆ ಬೇಕಾದಂಥದ್ದು ಏನೂ ಸಿಗೋದಿಲ್ಲ. ಸೊ ಅದಕ್ಕೆ ಲೂಯಿಸ್ ಡಿಡ್ ನಾಟ್ ಹ್ಯಾವ್ ಟು ಥಿಂಕ್ ಟ್ವೈಸ್. 2-3 ಸಲ ವಿಚಾರ ಮಾಡ್ತೆ ಕುತ್ಕೊಳ್ಳಿ. ಅವ ಏನು ಮಾಡಿದ? ಭಾಳ ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲ. he packed his bags and went off to find himself a good education. ಒಂದು ಒಳ್ಳೆ ಎಜುಕೇಷನನ್ನು ಪಡಿಬೇಕು ಅಂತ ಹೇಳಿ ಅವ್ನು ಡಿಸೈಡ್ ಮಾಡಿ ಏನು ಮಾಡಿಬಿಟ್ಟ? ತನ್ನ ಬ್ಯಾಗನ್ನು ತೊಗೊಂಡು ಅವನು ಒಳ್ಳೆ ಎಜುಕೇಷನ್ನ ಹುಡುಕ್ತಾ ಹೊರಟ. When he arrived at the special school for the blind, he asked his teacher if the school had books for blind people to read. Louis found that the school did not have books for the blind to read. So when he arrived at the special school, ಒಂದು ವಿಶೇಷವಾದಂಥ ಶಾಲೆಗೆ ಬಂದ. ಆ ಶಾಲೆ ಒಳಗೆ ಕೇಳಿದ ಅವ, ಅದು ಕುರುಡರಿಗೋಸ್ಕರ, ಅಂಧರಿಗೋಸ್ಕರ ಇರುವಂಥ ಶಾಲೆ. ಅಲ್ಲಿ ಕೇಳಿದ. he asked his teacher if the school had books for blind people to read. ಹಾಗಾದ್ರೆ ಕುರುಡರಿಗೋಸ್ಕರ ಓದುವಂಥ ಯಾವುದಾದ್ರೂ ಪುಸ್ತಕ ನಿಮ್ಮಲ್ಲಿ ಅದನ್ನ ಅಂತ ಕೇಳಿದ. ಲೂಯಿಸ್ ಫೌಂಡ್ ದಟ್ ದ ಸ್ಕೂಲ್. ಆವಾಗ ಲೂಯಿಸ್ಗೆ ಗೊತ್ತಾಯ್ತು ಆ ಸ್ಕೂಲ್ ಒಳಗೆ ಯಾವುದೂ ಅಂಥ ಬುಕ್ಗಳು ಇಲ್ಲ. ಓಕೆ, books for the blind to read. These books had large letters that were raised up of the page. Since the letters were so big, the books themselves were large and bulky. More importantly, the books were expensive to buy. The school had exactly 14 of them. So, these books had large letters. ಆ ಬುಕ್ ಒಳಗೆ ದೊಡ್ಡ ಅಕ್ಷರಗಳೇನೋ ಇದ್ದು. that were raised up of the page. ಇಡೀ ಆ ಪೇಜ್ ತುಂಬ ದೊಡ್ಡ ಅಕ್ಷರಗಳಿದ್ದು. since the letters were so big, the books themselves were large. ಅಕ್ಷರಗಳು ಹೆಂಗೆ ದೊಡ್ಡ ಆಗ್ತಾವೆ ಹಂಗೆ ಪೇಜಸ್ ಹೆಚ್ಚಿಗೆ ಆಗ್ತಾವೆ. ಪೇಜಸ್ ಹೆಚ್ಚಿಗೆ ಆದವು ಅಂತಂದ್ರೆ ಬುಕ್ ನಮಗೆ ಹಿಡಿಲಿಕ್ಕೂ ಆಗೋದಿಲ್ಲ, ಅಷ್ಟೊಂದು ವೇಟ್ ಆಗ್ತದೆ. ಸೊ ಸಿನ್ಸ್ ದ ಲೆಟರ್ಸ್ ವೇರ್ ಸೋ ಬಿಗ್, ದ ಬುಕ್ಸ್ ದೆಮ್ಸೆಲ್ಸ್ ವೇರ್ ಲಾರ್ಜ್ ಆ್ಯಂಡ್ ಬಲ್ಕಿ. ಮೋರ್ ಇಂಪಾರ್ಟೆಂಟ್ಲಿ ಅದಕ್ಕೆ ಮುಖ್ಯವಾದಂಥ ಏನಂತಂದ್ರೆ ದ ಬುಕ್ಸ್ ವೇರ್ ಎಕ್ಸ್ಪೆನ್ಸಿವ್ ಟು ಬೈ. ಇಷ್ಟೊಂದು ದುಬಾರಿಯಾಗಿದ್ವಲ್ಲ ಬುಕ್ಕವು. ದ ಸ್ಕೂಲ್ ಹ್ಯಾಡ್ ಎಕ್ಸಾಕ್ಟ್ಲಿ ಆ ಸ್ಕೂಲ್ ಹತ್ರ ಕೇವಲ 14 ಪುಸ್ತಕಗಳಿದ್ದು. ಓಕೆ, ಅವನು ಏನು ಮಾಡಿದ? ಸ್ಕೂಲಿಗೆ ಒಂದು ಪ್ಯಾರಿಸ್ ಒಳಗೆ ಒಂದು ಒಳ್ಳೆ ಅಂಧರ ಸ್ಕೂಲಿಗೆ ಬಂದು ಕೇಳಿದ. ಬಟ್ ಅನ್ಫಾರ್ಚುನೇಟ್ಲಿ ಓನ್ಲಿ 14 ಬುಕ್ಸ್ ವೇರ್ ದೇರ್. Louis set about reading all 14 books in the school library. He could feel each other, but it took him a long time to read a sentence. It took a few seconds to reach each word, and by the time he reached the end of a sentence, he almost forgot what the beginning of the sentence was about. Louis knew there must be a better way. ಲೂಯಿಸಿಗೆ ಅನಿವಾರ್ಯ ಆಗಿಬಿಟ್ಟಿತ್ತು. ಸೊ ಇಟ್ ವಾಸ್ ವೆರಿ ಅನ್ಫಾರ್ಚುನೇಟ್ ಫಾರ್ ಹಿಮ್ ಟು ಲರ್ನ್. ಕಲಿಬೇಕನ್ನೋ ಒಂದು ಮಹಾದಾಸೆ ಇತ್ತು. ಸೊ ಇಟ್ ವಾಸ್ ವೆರಿ ಮ್ಯಾಂಡೇಟ್ರಿ ಫಾರ್ ಹಿಮ್ ಟು ರೀಡ್ ಆ್ಯಂಡ್ ರೈಟ್. ಸೊ ಅದಕ್ಕೆ ಅವೇನು ಮಾಡಿದ ಅಂತ ಹೇಳಿದರೆ, ಸೆಟ್ ಅಬೌಟ್ ರೀಡಿಂಗ್ ಆಲ್ 14 ಬುಕ್ಸ್. ಎಲ್ಲ 14 ಬುಕ್ಗಳನ್ನು ಓದಿದ್ರೆ ಆತಂತೆ ಲೈಬ್ರರಿ ಒಳಗೆ ಬರ್ತಿದ್ದ. ಬಟ್ ಹೀ ಕುಡ್ ಫೀಲ್ ಈಚ್ ಲೆಟರ್. ಪ್ರತಿಯೊಂದು ಲೆಟರನ್ನು ಅವನು ಐಡೆಂಟಿಫೈ ಮಾಡಬೇಕು, ಅದನ್ನು ಬರೆದದ್ದನ್ನು ಹಿಡಿಬೇಕು, ಅದು ಯಾವ ಲೆಟರ್ ಅಂತ ಗೊತ್ತಾಡಬೇಕು. ಅದೆಲ್ಲ ಆಗಬೇಕಂತಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ತುಂಬಾ ವೇಳೆ ಅದಕ್ಕೆ ಬೇಕಾಗ್ತಿತ್ತು. ಬಟ್ ಇಟ್ ಟುಕ್ ಹಿಮ್ ಅ ಲಾಂಗ್ ಟೈಮ್ ಟು ರೀಡ್ ಅ ಸೆಂಟೆನ್ಸ್. ಆ ಸೆಂಟೆನ್ಸನ್ನು ಓದಬೇಕಂತಂದ್ರೆ ತುಂಬ ವೇಳೆ ಅದಕ್ಕೆ ಹತ್ತಾಯಿತು. ಇಟ್ ಟುಕ್ ಅ ಫ್ಯೂ ಸೆಕೆಂಡ್ಸ್ ಟು ರೀಚ್ ಈಚ್ ವರ್ಡ್, ಆ್ಯಂಡ್ ಬೈ ದ ಟೈಮ್ ಹಿ ರೀಚ್ಡ್ ದ ಎಂಡ್ ಆಫ್ ಅ ಸೆಂಟೆನ್ಸ್. ಇಟ್ ಟುಕ್ ಅ ಫ್ಯೂ ಸೆಕೆಂಡ್ಸ್ ಟು ರೀಚ್ ಅದಕ್ಕೆ ಅವಂಗ ಒಂದು ಅಕ್ಷರವನ್ನು ಕ್ಯಾಚ್ ಮಾಡಬೇಕಂತಂದ್ರೆ ಅವನಿಗೆ ತುಂಬಾ ಸಮಯ ಬೇಕಾಯಿತು. ಓಕೆ, ಇಟ್ ಟುಕ್ ಅ ಫ್ಯೂ ಸೆಕೆಂಡ್ಸ್ ಟು ರೀಚ್ ಈಚ್ ವರ್ಡ್, ಆ್ಯಂಡ್ ಬೈ ದ ಟೈಮ್ he reached the end of a sentence. He almost forgot what the beginning of the sentence was about. ಅವು ಏನಾಗ್ಬಿಡ್ತಂದ್ರೆ ಎಲ್ಲ ಓದ್ತಾ ಹೋದಂಗೆ ಮೊದಲೇ ಸೆಂಟೆನ್ಸ್ ಏನಿತ್ತಪ್ಪ ಅನ್ನೋದೇ ಮರೆತು ಹೋಗ್ಬಿಡ್ತಿತ್ತು ಅವನಿಗೆ. ಇಟ್ ಟುಕ್ ಸೋ ಲಾಂಗ್ ಟೈಮ್. ಸೊ
ಸೊ ಲೂಯಿಸ್ ನ್ಯೂ ದೇರ್ ಮಸ್ಟ್ ಬಿ ಅ ಬೆಟರ್ ವೇ. ಅದಕ್ಕೆ ಅವೇನು ವಿಚಾರ ಮಾಡಿದ, ಇದಕ್ಕಿಂತ ಒಂದು ಒಳ್ಳೇದೇನಾದರೂ ವ್ಯವಸ್ಥೆ ಇರಬಹುದು, ಅದಕ್ಕೆ ಬೆಟರ್ ನಾನು ಅದನ್ನು ವಿಚಾರ ಮಾಡೋದು ಒಳ್ಳೆಯದು ಅಂತ. ದೇರ್ ಮಸ್ಟ್ ಬಿ ಅ ವೇ ಫಾರ್ ಬ್ಲೈಂಡ್ ಪರ್ಸನ್ ಟು ಕ್ವಿಕ್ಲಿ ಫೀಲ್ ದ ವರ್ಡ್ಸ್ ಆನ್ ಅ ಪೇಜ್. ದೇರ್ ಮಸ್ಟ್ ಬಿ ಅ ವೇ ಫಾರ್ ಅ ಬ್ಲೈಂಡ್ ಪರ್ಸನ್ ಟು ರೀಡ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಈಸಿಲಿ ಆ್ಯಸ್ ಅ ಸೈಟೆಡ್ ಪರ್ಸನ್. ದೃಷ್ಟಿ ಇದ್ದಂಥ ವ್ಯಕ್ತಿ ಅಷ್ಟು ಸರಳವಾಗಿ ಓದ್ತಾನೋ ಅದೇ ರೀತಿ ದೃಷ್ಟಿ ಇರದಾರ್ದಂಥ ವ್ಯಕ್ತಿನೂ ಕೂಡ ಅಷ್ಟೇ ಸರಳವಾಗಿ ಓದುವಂಥ ಒಂದು ವೇಯನ್ನು ನಾನು ಕಂಡುಹಿಡಿಬೇಕು. ಸೊ ಹೌ ಮೆನಿ ಬ್ಲೈಂಡ್ ಪೀಪಲ್ ಆರ್ ಸಫರಿಂಗ್ ಫ್ರಮ್ ದಿಸ್ ಒನ್. ಸೊ ದ ಲೂಯಿಸ್ ಬ್ರೆಲೆ, ದ ಬಾಯ್ ಡಿಸೈಡೆಡ್, ಅವ ಏನು ಡಿಸೈಡ್ ಮಾಡಿಬಿಟ್ಟಂತಂದ್ರೆ ಹಿ ಡಿಸೈಡೆಡ್ ಟು ಫೈಂಡ್ ಅ ವೇ ಕ್ವಿಕ್ಲಿ ಟು ರೀಡ್ ಆ್ಯಸ್ ವೆಲ್ ಆ್ಯಸ್ ರೈಟ್. ಅವನ ಆದಷ್ಟು ನೀವು ದೃಷ್ಟಿ ಇದ್ದಂಥವ್ರು, ಕಣ್ಣು ಕಾಣಿಸುವಂಥವ್ರು ಎಷ್ಟೊಂದು ನೀವು ಓದಲಿಕ್ಕೆ ಎಷ್ಟು ಫಾಸ್ಟಾಗಿ ನೀವು ಓದ್ತಿರಲ್ಲ, ಅದೇ ರೀತಿ ಕಣ್ಣು ಇಲ್ದಂಥವರು ಅಷ್ಟು ಫಾಸ್ಟಾಗಿ ಓದ್ಬೋದು ಅನ್ನೋದನ್ನು ನಾನು ಹೇಳಬೇಕು ಅಂತ ಅವನು ಏನು ಮಾಡಿದ ಅಂತ ಹೇಳಿದರೆ, ಜಸ್ಟ್ ಹಿ ಡಿಸೈಡೆಡ್ ಟು ಫೈಂಡ್ ಅ ವೇ ಫಾರ್ ದ್ಯಾಟ್. ಓಕೆ.